ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 40ನೆಯ ಶ್ಲೋಕ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ತೇಷ ಜ್ಞಾನಮಾವೃತ್ಯ ದೇಹಿನಂ. The sense, the mind and the intellect are declared to be its seat, covering the knowledge. Through this it deludes the embodied soul. ಮನುಷ್ಯನ ಕಾಮವು ಏನೇನು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಕಾಮ ಅನ್ನುವಂಥದ್ದು ಮನುಷ್ಯನ ಮನಸ್ಸನ್ನು, ಬುದ್ಧಿಯನ್ನು, ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುತ್ತದೆ. ಈ ಮನಸ್ಸನ್ನುವಂಥದ್ದೇ ಬುದ್ಧಿಗಳನ್ನು, ಇಂದ್ರಿಯನ್ನು, ಮನಸ್ಸನ್ನು ತನ್ನ ಸೆಳೆತಕ್ಕೆ ಎಳೆದುಕೊಂಡು ಅದರಿಂದ ಮನುಷ್ಯನು ಪರವಶನಾಗಿ ಹೋಗ್ತಾನೆ. ತನ್ನ ಸ್ಥಿತಿಯನ್ನು ಕಳೆದುಕೊಳ್ತಾನೆ, ತನ್ನ ನೀತಿಯನ್ನು ಕಳೆದುಕೊಳ್ತಾನೆ, ತನ್ನ ಜ್ಞಾನವನ್ನು ಕಳೆದುಕೊಳ್ತಾನೆ, ತನ್ನ ಸರ್ವ ಸಂಪತ್ತುಗಳನ್ನು ಅದಕ್ಕೆ ಸಮರ್ಪಿಸಿ ಕಾಮದ ದಾಸನಾಗಿ ಬಿಡ್ತಾನೆ. ಆದ್ದರಿಂದ ಅರ್ಜುನ, ಈ ಮನಸ್ಸನ್ನು, ಇಂದ್ರಿಯಗಳನ್ನು ಮತ್ತು ಬುದ್ಧಿಯನ್ನು, ಶರೀರವನ್ನು ಶುದ್ಧವಾಗಿ, ಪವಿತ್ರವಾಗಿ ಮತ್ತು ಸಮರ್ಥವಾಗಿ, ಆತ್ಮಜ್ಞಾನ ಪೂರ್ಣವಾಗಿ ಇಟ್ಟುಕೊಳ್ಳಬೇಕು ಅಂತಂದರೆ ಕಾಮವನ್ನು ಬಿಡಬೇಕು, ಕ್ರೋಧವನ್ನು ಬಿಡಬೇಕು, ಮದ ಮತ್ಸರಗಳನ್ನು ಬಿಡಬೇಕು, ಮೋಹ ಲೋಭಗಳನ್ನು ಬಿಡಬೇಕು. ಇದೆಲ್ಲ ಕಾಮ, ಕ್ರೋಧ, ಮೋಹ, ಮದ ಮತ್ಸರಗಳ ಪ್ರಕ್ರಿಯೆ. ಇವುಗಳಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಬಿಡ್ತಾನೆ. ಮನುಷ್ಯನಿಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲಿದೆ? ಸ್ವಾತಂತ್ರ್ಯ ಅನ್ನುವಂಥದ್ದು ಹೇಗೆ ಬರುತ್ತದೆ? ಸ್ವಾತಂತ್ರ್ಯ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದರೆ, ಯಾವಾಗ ಈ ಮನುಷ್ಯನು ತನ್ನ ಆಸೆಗಳನ್ನು, ತನ್ನ ಕಾಮನೆಗಳೆಲ್ಲವ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ ಆವಾಗ ಈತನಿಗೆ ಸ್ವಾತಂತ್ರ್ಯ ಅಂತ. ಅಲ್ಲಿಯವರೆಗೆ ಈ ಮನುಷ್ಯನು ಪರತಂತ್ರ, ಇಂದ್ರಿಯಗಳ ಪರತಂತ್ರವಾಗಿರ್ತಾನೆ, ಮನಸ್ಸಿನ ವಶವಾಗಿರ್ತಾನೆ, ಬುದ್ಧಿಯ ವಶವಾಗಿರ್ತಾನೆ, ಶರೀರದ ವಶವಾಗಿರ್ತಾನೆ. ಇವನ್ನೆಲ್ಲವೂ ಪರವಶ ಅಂತ ಕರೆಯೋದು. ಈ ರೀತಿ ಶರೀರ, ಮನ, ಇಂದ್ರಿಯ, ಬುದ್ಧಿ ಮೊದಲಾದವುಗಳ ಹೇಳಿದಂತೆ ಈತನು ಕೇಳುತ್ತಾ ಹೊರಟ ಅಂತಂದರೆ ಇವನು ಪರವಶವಾಗಿದ್ದಾನ. ಆದ್ದರಿಂದ ಇವುಗಳನ್ನು ಕಂಟ್ರೋಲ್ ಮಾಡಿ, ಕಾಮವೊಂದನ್ನು ಕಂಟ್ರೋಲ್ ಮಾಡುವುದರಿಂದ ಇವೆಲ್ಲವೂ ಇವನು ಕಂಟ್ರೋಲ್ ಮಾಡಿದಂತೆ ಆಗುತ್ತದೆ. ಹಾಗಾಗಿ ಮೊದಲು ಕಾಮವನ್ನು ಕಂಟ್ರೋಲ್ ಮಾಡಿ, ಆಸೆಯನ್ನು ನಿಯಂತ್ರಣ ಮಾಡಿ, ಇವೆಲ್ಲವೂ ನಿಯಂತ್ರಣಗೊಂಡು ಆತ್ಮಜ್ಞಾನವು ಸಾಕ್ಷಾತ್ಕಾರವಾಗಿ ಮುಕ್ತನಾಗುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.